ಪ್ರಜ್ವಲ್ ರೇವಣ್ಣ ಅವರದು ಎನ್ನಲಾದಂಥ ಅಶ್ಲೀಲ ವಿಡಿಯೋಗಳು ವೈರಲ್ ಆಗೋದರ ಹಿಂದೆ ಹಾಸನದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರ ಕೈವಾಡ ಇದೆ ಅನ್ನೋದು ದೇವರಾಜೇಗೌಡರ ಆರೋಪ. ಸೊ ಇದಕ್ಕೀಗ ಶ್ರೇಯಸ್ ಪಟೇಲ್ ಉತ್ತರ ಕೊಟ್ಟಿದ್ದಾರೆ. ಸಂತ್ರಸ್ತೆಯೊಂದಿಗೆ ನಾನು ಚರ್ಚೆ ಮಾಡಿದ್ದೀನಿ ಅನ್ನೋದು ಸುಳ್ಳು. ಆರೋಪ ಸಾಬೀತು ಮಾಡಿದ್ರೆ ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ. ದೇವರಾಜೇಗೌಡ ಆರೋಪಕ್ಕೆ ಶ್ರೇಯಸ್ ಪಟೇಲ್ ಸ್ಪಷ್ಟನೆಯನ್ನು ಕೊಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ದೇವರಾಜೇಗೌಡ ನಮ್ಮ ಮೇಲೆ ಸುಳ್ಳು ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತ ಶ್ರೇಯಸ್ ಪಟೇಲ್ ಹೇಳಿಕೊಂಡಿದ್ದಾರೆ. ವೈಯಕ್ತಿಕವಾಗಿ ತೇಜೋವಧೆ ಮಾಡೋದನ್ನು ಅವ್ರು ಬಿಡಬೇಕು ಅಂತ ಶ್ರೇಯಸ್ ಪಟೇಲ್ ಮಾತನಾಡಿದ್ದಾರೆ. ಶ್ರೇಯಸ್ ಪಟೇಲ್ ಅವರನ್ನು ನಮ್ಮ ಪ್ರತಿನಿಧಿ ಸಂದೇಶ್ ಮಾತನಾಡಿಸಿದ್ದಾರೆ, ನೋಡೋಣ. ಓಕೆನಾ? ಹಾಸನದಲ್ಲಿ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ದೇವರಾಜೇಗೌಡ ಸಾಕಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಅದರಲ್ಲೂ ಕೂಡ DCM ಹಾಗೆ ಶಿವರಾಮೇಗೌಡರ ಮೇಲೆ ಒಂದು ಮಹತ್ವದ ಒಂದು ಏನು ಸಾಕ್ಷಿಗಳನ್ನ ಒದಗಿಸಿ ಅವ್ರ ಮೇಲೆ ಸಾಕಷ್ಟು ಆರೋಪವನ್ನ ಮಾಡಿದ್ರೆ, ಮತ್ತೊಂದು ಕಡೆ ಹಾಸನ ಲೋಕಸಭಾ ಕ್ಷೇತ್ರದ ಕೈ ಅಭ್ಯರ್ಥಿಯಾಗಿರುವಂತಹ ಶ್ರೇಯಸ್ ಪಟೇಲ್ ಅವರ ಮೇಲೆ ಒಂದು ಆರೋಪವನ್ನ ಮಾಡ್ತಾರೆ. ಅದು ಹೋಟೆಲ್ನಲ್ಲಿ ಸಂತ್ರಸ್ತ ಮಹಿಳೆಯರನ್ನ ಭೇಟಿಯಾಗಿರೋದ್ರ ಕುರಿತಂತೆ. ಈಗ ಸದ್ಯ ಆ ಎಲ್ಲ ಆರೋಪಗಳ ಕುರಿತಂತೆ ಮಾತನಾಡಲಿಕ್ಕೆ ನನ್ನ ಜೊತೆಯಲ್ಲಿ ಶ್ರೇಯಸ್ ಪಟೇಲ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಕಂಪ್ಲೀಟ್ ಆಗಿ ಈ ಒಂದು ಆರೋಪಗಳಿಗೆ ಸಂಬಂಧಪಟ್ಟಂತೆ. ಸರ್, ನೀವು ಕೂಡ ನಿನ್ನೆ ದೇವರಾಜೇಗೌಡರು ಮಾತಾಡಿರೋದನ್ನ ನೋಡಿದ್ದೀರಾ. ಅವರ ಆರೋಪಗಳಿಗೆ ಸಂಬಂಧಪಟ್ಟಂಗೆ ಏನ್ ಹೇಳ್ತೀರಾ? ಅವ್ರು ಆರೋಪ ಮಾಡಿದಾರಲ್ಲ, ಅವ್ರು ಆರೋಪ ಮಾಡ್ಬೇಕಾದ್ರೆ ಆಧಾರ ಸಹಿತ ಆರೋಪ ಮಾಡಬೇಕಾಗಿತ್ತು. ಈಗ ಯಾರ ಮೇಲೆ ಆಗಿರ್ಬೋದು, ಮಾನ್ಯ ಉಪಮುಖ್ಯಮಂತ್ರಿಗಳ ಮೇಲೆ ಆಗಿರ್ಬೋದು, ನನ್ನ ಮೇಲೆ ಆಗಿರ್ಬೋದು, ಆರೋಪ ಮಾಡಿದ್ದಾರೆ. ಹೌದು, ದಾಖಲೆ ಇಟ್ಕೊಂಡು ಆರೋಪ ಮಾಡಿದ್ರೆ ಆರೋಪಗೊಂದು ಬೆಲೆ ಕೊಡ್ಬೋದಿತ್ತು. ಆರೋಪದ ಬಗ್ಗೆ ನಾವೊಂದು ಸ್ವಲ್ಪ ಕಿವಿ ಕೊಟ್ಟು ಮಾತಾಡ್ಬೋದಾಗಿ. ಅದು ಇಲ್ಲ ಸಲ್ಲದ ಆರೋಪ ಮಾಡಿ ಒಬ್ರು ವೈಯಕ್ತಿಕವಾಗಿ ತೇಜೋವಧೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಕಾನೂನುವಾಗಿ ನಮ್ಮನ್ನ ಒಂದು ಏನಂತ ಹೇಳ್ತಾರಲ್ಲ, ಕುಗ್ಸುವಂತ ಕೆಲಸ ಮಾಡಿದ್ದಾರೆ. ಆಮೇಲೆ ಈ ಲೋಕಸಭೆ ಚುನಾವಣೆಯಲ್ಲಿ ನಾವು ಗೆಲ್ತೀವಿ, ಏನೋ ಒಂದು ಹೆಸರಿಗೆ ಕಪ್ಪು ಮಸಿ ಬೆಳಿಬೇಕು ಅನ್ನೋ ಒಂದು ಕೆಲಸವನ್ನ ಮಾಡಿದ್ದಾರೆ. ಅದನ್ನ ಬಿಟ್ರೆ ಈ ಆರೋಪ ಖಂಡಿತ 100% ಶುದ್ಧ ಸುಳ್ಳು. ಆರೋಪಕ್ಕೆ ಅವ್ರಿಗೆ ಯಾವ್ದಾದ್ರು ಒಂದು ದಾಖಲೆ ಇದ್ರೆ, ನಾನು ಯಾವುದೋ ಒಂದು ರೆಸ್ಟೋರೆಂಟ್ ಹೇಳ್ತಿದ್ರು, ಅಲ್ಲಿಗೆ ನಾನು ಹೋಗಿ ಭೇಟಿ ಮಾಡಿದ್ರೆ, ಯಾರನ್ನಾರು ಒಬ್ರು ಭೇಟಿ ಮಾಡಿ ಅವ್ರ ಹತ್ರ ಮಾತುಕತೆ ಮಾಡಿದ್ರೆ, ಇಲ್ಲ ನಾನು ಒಬ್ಬನೇ ಹೋಗಿ ಭೇಟಿ ಮಾಡಿದ್ರೆ, ದಾಖಲೆ ಇದ್ರೆ ಪುರಾವೆ ತೋರಿಸಿ. ಅಲ್ಲಿ CCTV ಇರ್ತದೆ, ಮ್ಯಾನೇಜ್ಮೆಂಟ್ ಇರ್ತದೆ, ಅವ್ರನ್ನ ಕೇಳಲಿ, ಪುರಾವೆ ತೋರಿಸ್ಲಿ. ಅವರು ಕೂಡ ಅದೇ ಅಂತಿದ್ದಾರೆ, CCTVಗಳನ್ನ ವೆರಿಫೈ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಅಂತ. ಅವರೇ ಮಾಡ್ಲಿ. ಈಗ ಆರೋಪ ಮಾಡ್ತಾ ಇದಾರಲ್ವಾ, ಮುಂದಾಳತ್ವ ತಗೊಂಡ್ ಮಾಡ್ಲಿ ಅವರು. ಈಗ ಅವರು ಇಲ್ಲದವ್ರ ಮೇಲೆಲ್ಲ ವಿಷಯಕ್ಕೆ ಮೇಲ್ ಹೋಗೋದೇ ಅವ್ರಿಗೆ ಯಾಕಂದ್ರೆ ಖಾಸಗಿಯಾಗಿ ಅವ್ರಿಗೇನು ಕೆಲಸ ಇಲ್ಲ ಮಾಡಕ್ಕೆ. ಹಾಗಾಗಿ ಅವ್ರು ಇಲ್ಲದವ್ರ ಮೇಲೆ ಸುಮ್ಮನೆ ಆರೋಪ ಮಾಡ್ಕೊಂಡು ಹೋಗೋದು ನಾನು ನೋಡ್ತಾ ಇದ್ದೀನಿ. ಹಾಗಾಗಿ ಆರೋಪ ಮಾಡ್ತಾ ಅವ್ರಿಗೇನು ಈಗ ಸ್ವಲ್ಪ ಫ್ರೀ ಟೈಮ್ ಇದೆ, ಕೆಲ್ಸಕ್ಕೆ ಏನು ಕೆಲಸ ಇಲ್ಲ ಅನ್ಕೊಂತೀನಿ. ಅವರು ಆರೋಪ ಅದು ಸಾಬೀತ್ ಮಾಡ್ಲಿ, ಅವರೇ ಮುಂದಾಳತ್ವ ತಗೊಂಡು ಹಂಗೇನಾದ್ರು ಇದ್ರೆ ತೋರಿಸ್ಲಿ, ಮಾಧ್ಯಮ ಮುಂದೆ ಬಂದು ಹೇಳಿ ಅವರು. ಸರ್, ಈಗ ಸ್ಕೈ ಬರ್ಡ್ ಹಾಗಾದ್ರೆ ಒಂದು ಹೋಟೆಲ್ಗೆ ಯಾವತ್ತು ಲಾಸ್ಟ್ ಹೋಗಿದ್ ನೀವು? ನಾನು ಮಾನ್ಯ ಮುಖ್ಯಮಂತ್ರಿ ಅಲ್ಲ, ಯಾರು ಮಾನ್ಯ ನಮ್ಮ ಜಿಲ್ಲಾ ಮಂತ್ರಿಗಳು ಮತ್ತೆ GC ಚಂದ್ರಶೇಖರ್ ಸಾಹೇಬರು ಒಂದು ಸಭೆ ಮಾಡ್ತಾರೆ ಇಡೀ ಜಿಲ್ಲೆ ಮಟ್ಟದ್ದು. ನಾಮಿನೇಷನ್ ಫೈಲ್ ಬಗ್ಗೆ ಏನೋ ಅನ್ಸುತ್ತೆ, ಯಾವ್ದ್ರ ಬಗ್ಗೆ ಒಂದು ಸಭೆ ಮಾಡ್ತಾರೆ. ಅದು ಬಿಟ್ರೆ ನಾನು ಸುಮಾರು ತಿಂಗಳಾಗಿದೆ ಅಲ್ಲಿಗೆ ಹೋಗಿ. ಸರ್, ಈಗ ಸಂತ್ರಸ್ತ ಮಹಿಳೆಯರು ಯಾರಾದ್ರೂ ನಿಮ್ಮನ್ನ ನೀವು ಭೇಟಿ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ, ಯಾರಾದ್ರೂ ನಿಮ್ಮನ್ನ ಅಪ್ರೋಚ್ ಮಾಡೋದು ಅಥವಾ ನಮ್ಗೆ ಈ ರೀತಿ ಆಗಿದೆ ಅಂತ ಹೇಳೋದು, ಈ ತರ ಏನಾದ್ರು ಮಾಡಿದ್ರ? ಪಾಪ ನನ್ಗೆ ಅವ್ರ ಮಹಿಳೆಯರನ್ನ ಸಂತ್ರಸ್ತರು ಅಂತ ಹೇಳಕ್ಕೆ ನನಗೆ ಬೇಜಾರಾಗ್ತದೆ. ಯಾರೇ ಒಬ್ಬ ಮಹಿಳೆ ಆಗ್ಲಿ ನನಗೆ ಫೋನ್ ಮಾಡಿರೋದಾಗ್ಲಿ, ನಾನು ಅವ್ರ ಇಂಥ ಪರಿಸ್ಥಿತಿಲಿ ನಾನು ಫೋನ್ ಮಾಡೋರಿಗೆ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಾಗ್ಲಿ 100% ಆ ಕೆಲಸ ನಾವು ಮಾಡಿಲ್ಲ. ನಮ್ಗೆ ಆ ಕೆಲಸ ಅವಶ್ಯಕತೆನೂ ಇಲ್ಲ. ನಮ್ಮ ಪಕ್ಷಿಗೆ ಅಂತ ಕೆಟ್ಟ ಹೆಸರು ಬರುವಂತ ಅವಶ್ಯಕತೆ ನಮ್ಗಿಲ್ಲ. ಯಾರೇ ಪಾಪ ಮಹಿಳೆಯರ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ, ನಾವು ಒಡ ಹುಟ್ಟಿದವ್ರಲ್ಲ, ಮಹಿಳೆಯರ ಜೊತೆ ನಾವು ಹುಟ್ಟಿರ್ತೀವಿ. ಅದು ಶುದ್ಧ ಸುಳ್ಳು. ಪಾಪ ಅವರು ಸಹ ಯಾರು ಫೋನ್ ಮಾಡಿಲ್ಲ, ನಾನು ಸಹ ಯಾರು ಕಮ್ಯುನಿಕೇಶನ್ ಮಾಡಿಲ್ಲ. ಇದನ್ನೆಲ್ಲ ಒಂದು ಕಟ್ಟುಕತೆ ಮಾಡಿ ಒಂದು ಬಣ್ಣ ಕಟ್ಟು ಮಾತಾಡ್ತಾ ಇದ್ದಾರೆ ಅಂದ್ರೆ ಅದು ದೇವರಾಜೇಗೌಡ. ಸರ್, ದೇವರಾಜೇಗೌಡ ಹಾಗೆ ಕಾರ್ತಿಕ್ ಅವರು ನಿಮಗೆ ಪರಿಚಯನ? ಯಾವಾಗಾದ್ರೂ ಭೇಟಿ ಆಗಿದ್ರ? ಲಾಸ್ಟ್ ಭೇಟಿ ಆಗಿದ್ದೆ ಯಾವಾಗ ಅಂತ? ದೇವರಾಜೇಗೌಡ ಟಿವಿಲಿ ನೋಡೋದ್ ಬಿಟ್ರೆ, ಅವರು ಇಲ್ಲದ್ದು ಮಾತಾಡ್ತಾರಲ್ಲ ಅದು ನೋಡೋದ್ ಬಿಟ್ರೆ ನನಗೇನು ಅವ್ರು ಯಾವಾಗ್ಲೂ ಭೇಟಿ ಆಗಿಲ್ಲ. ಯಾವಾಗ್ಲೂ ಒಂದ್ಸಲಿ ಈಗ ಒಂದು ಸುಮಾರು ತಿಂಗಳಲ್ಲಿ ಫೋನ್ ಮಾಡಿದ್ರು, ಯಾವ್ದೋ ಒಂದು ಡಾಕ್ಯುಮೆಂಟ್ ಕೊಡ್ಸಿ ಅವ್ರ ವಿರುದ್ಧ ಅಂತ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಏನದ್ ಬಿಟ್ರೆ ನನಗೆ ಯಾವತ್ತೂ ಅವ್ರೊಂದು ಫೋನು ಮಾಡಿಲ್ಲ, ಏನೂ ಇಲ್ಲ. ಇನ್ನ ಕಾರ್ತಿಕ್ ಅಂತ ಹೇಳಕ್ ಬಂದ್ರೆ, ಈಗ ಒಂದು ಊರು ಒಂದು ಕೇರಿ ಅಂತ ಹೇಳಿದ್ರೆ ಮತ ಯಾಚನೆಗೆ, ಮತ ಕೇಳಕ್ಕೆ ನಾವೆಲ್ಲ ಹೋಗ್ತೀವಿ. ಆ ರೀತಿ ನನಗೆ ಅವ್ರ ಪರಿಚಯ ಬಿಟ್ರೆ ಈ ತರ ವಿಷಯದಲ್ಲಿ ನನಗೆ ಅವ್ರ ಪರಿಚಯನೂ ಇಲ್ಲ. ಅವ್ರು ನಾನು ಅವ್ರ ಬಗ್ಗೆ ಮಾತಾಡ್ಬಾರ್ದು. ಯಾಕಂತ ಹೇಳಿದ್ರೆ ಅವರು ಈ ಕೆಲಸದಲ್ಲಿ ಮಾಡಿದ್ದಾರೆ ಅನ್ನೋದು, ಮಾಡಿರೋ ನನಗೂ ಸಹ ಗೊತ್ತಿಲ್ಲ. ಹಾಗಾಗಿ ಯಾರ ಮೇಲೆ ದೂರಕ್ಕೆ ನನಗೆ ಇಷ್ಟ ಇಲ್ಲ.
ಈಗ ಹೊಳೆ ನರಸೀಪುರದಿಂದ ಬೆಂಗಳೂರಿಗೆ ಪೆನ್ ಡ್ರೈವ್ ಹೋಗೋದಕ್ಕೆ ಕಾರಣ ಶ್ರೇಯಸ್ ಪಟೇಲ್ ಅವರು ಪುಟ್ಟರಾಜು ಅನ್ನೋರ್ ಮುಖಾಂತರ ಹೋಯ್ತು ಅಂತ ಹೇಳ್ತಾರೆ, ಅದಕ್ಕೇನ್ ಹೇಳ್ತೀರಾ ಆ ಆರೋಪ? ಈಗ ಸುಮ್ನೆ ಅವರು ಪುಟ್ಟರಾಜನ್ ಅವ್ರ ಮೇಲೆ ಹೇಳ್ತಿದ್ದಾರೆ. ಯಾವ್ದಕ್ಕಾದ್ರೂ ಒಂದ್ ದಾಖಲೆ ತೋರಿಸ್ಲಿ. ಈಗ ಏನೇನೋ ಹೇಳ್ತಾರೆ, ಬೆಂಗಳೂರಿಗೆ ಹೋಯ್ತು, ಅಲ್ಲಿ ಯಾವ್ದೋ ಹೋಟ್ಲಿಗೆ ಹೋಯ್ತು, ಏನೇನೋ ಹೇಳ್ತೀವಿ. ಅದ್ ಯಾವ್ದಕ್ಕಾದ್ರೂ ಒಂದ್ ದಾಖಲೆ ಕೊಟ್ಬಿಟ್ಟು ಹೇಳಿ, ನಾನು ಅದಕ್ಕೆ ಉತ್ತರ ಕೊಡ್ತೀನೋ ಇಲ್ಲ ತಲೆ ಬಾಗ್ತೀನೋ ಗೊತ್ತಾಗ್ತದಲ್ಲ. ನಿಮ್ಮ ಈಗ ಅಧ್ಯಕ್ಷರು ಅಥವಾ DCM ಅವ್ರ ಬಗ್ಗೆ ಆರೋಪ ಮಾಡಿ ಒಂದು ಆಡಿಯೋ ಕ್ಲಿಪ್ ಅನ್ನ ಅಂದ್ರೆ ಎವಿಡೆನ್ಸ್ ಅನ್ನ ಕೊಟ್ಟಿದ್ದಾರೆ, ಆ ಆಡಿಯೋಗಳ ಬಗ್ಗೆ ಏನ್ ಹೇಳ್ತೀರಾ? ಈಗ ನಾನು ಆಡಿಯೋ ಯಾವ್ದು ನಾನು ಕೇಳಿಲ್ಲ, ನಾನು ತಡರಾತ್ರಿ ಲೇಟ್ ಆಗಿ ಬಂದೆ ಮನೆಗೆ. ಅದ್ ಯಾವ್ದು ಅದನ್ನ ಕೇಳ್ಕೊಂಡ್ಬೇಕಿದ್ರೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ನಾನು ಇಲ್ಲಿವರೆಗೂ ಆಡಿಯೋ ಯಾವ್ದು ನನ್ನ ಫೋನಿಗೆ ಬಂದಿಲ್ಲ, ಕೇಳ್ಕೊಂಡ್ಬೇಕು ನಾನು ಹೇಳ್ತೀನಿ. ಸರ್, ಕಡೆಯದಾಗಿ ಒಂದು ಪ್ರಶ್ನೆ, ಯಾಕೆ ಶ್ರೇಯಸ್ ಪಟೇಲ್ ಇಷ್ಟು ಜನ ನಾಯಕರಿದ್ದಾರೆ, ಯಾಕೆ ಈ ಪ್ರಕರಣದಲ್ಲಿ ಶ್ರೇಯಸ್ ಪಟೇಲ್ ಅವರ ಹೆಸರು ಹೇಳ್ತಾ ಇದ್ದಾರೆ ಅಂತೀರಾ? ನನಗೇನು ಆಶ್ಚರ್ಯಕರ ಅಂದ್ರೆ ಚುನಾವಣೆ 27ನೇ ತಾರೀಕು ಮುಗೀತು, ಇವತ್ತಾಗಲೇ 7ನೇ ತಾರೀಕು. ಇಷ್ಟು ದಿನ ಇಲ್ಲದೆ ಇರೋದು ನಿನ್ನೆ ಏನಕ್ಕೆ ತಗೊಂಡ್ರು ಅನ್ನೋದು ನನಗೊಂದು ಆಶ್ಚರ್ಯಕರ. ಒಂದು. ಎರಡನೇದು, ನಮ್ ಜಿಲ್ಲೆಯ ಜನ, ನಮ್ಮ ಹಾಸನ ಲೋಕಸಭಾ ಕ್ಷೇತ್ರದ ಜನ ಏನೋ ಒಂದು ನಂಬಿಕೆ ಇಟ್ಟು ನನ್ನ ಆಶೀರ್ವಾದ ಮಾಡಿದ್ದಾರೆ ಅಂತ ಜನ ಮಾತಾಡ್ತಿದ್ದಾರೆ. ಶ್ರೇಯಸ್ ಪಟೇಲ್ ಗೆಲ್ತಾರೆ, ಶ್ರೇಯಸ್ ಪಟೇಲ್ ಗೆಲ್ತಾರೆ ಅಂತ. ಇದು ಜನಸಾಮಾನ್ಯರ ಮಾತು. ನಾನು ಒಬ್ಬ ಅಭ್ಯರ್ಥಿಯಾಗಿ ನಾನು ಎದೆ ಪೂರ್ವಕವಾಗಿ ಹೇಳ್ತೀನಿ, ನಾನು ಗೆಲ್ತೀನಿ ಅಂತ. ಆದ್ರೆ ಜನ ಮಾತಾಡ್ತಿದ್ದಾರೆ ಈ ಸಲ ಶ್ರೇಯಸ್ ಪಟೇಲ್ ಗೆಲ್ತಾನೆ, ಶ್ರೇಯಸ್ ಪಟೇಲ್ ಗೆಲ್ತಾನೆ ಅಂತ. ಆ ಒಂದು ಹೊಟ್ಟೆ ಊರಿಗೋ ಇಲ್ಲ ಈ ಒಂದು ವಯಸ್ಸಲ್ಲಿ ಇಷ್ಟ್ರ ಮಟ್ಟಕ್ಕೆ ಹೋಗ್ತಾನೆ ಅದೊಂದು ಹೊಟ್ಟೆ ಊರಿಗೋ, ಅಥವಾ ಇವ್ನಿಗೆ ಏನು ಅಲಿಗೇಷನ್ ಇಲ್ಲ, ಇವನ್ ಮೇಲೆ ಒಂದು ಕಪ್ಪು ಮಸಿ ಬಳಿಬೇಕು, ಇವನ್ ಹೆಸರು ಕೆಡಿಸ್ಬೇಕು ಅನ್ನೋ ಒಂದು ದುರುದ್ದೇಶ ಇಟ್ಕೊಂಡು ಈ ಕೆಲಸ ಮಾಡಿದ್ದಾರೆ. ಒಂದೇ ಒಂದು ಪ್ರಶ್ನೆ, JDS ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಈ ಸಂದರ್ಭದಲ್ಲಿ ಏನ್ ಹೇಳ್ತೀರಾ? SIT ತನಿಖೆ ಮಾಡ್ತಾ ಇದೆ. ತನಿಖೆ ಪ್ರಾಮಾಣಿಕವಾಗಿ ಆಗ್ಬೇಕು, ನ್ಯಾಯಸಮ್ಮತವಾಗಿ ಮಹಿಳೆಯರಿಗೆ, ಸಂತ್ರಸ್ತರಿಗೆ, ನಂಗೆ ಸಂತ್ರಸ್ತೆ ಅಂತ ಹೇಳಕ್ಕೂ ಇಷ್ಟ ಇಲ್ಲ ಪಾಪ, ಆ ಮಹಿಳೆಯರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಯಾರು ಆ ಕೆಟ್ಟ ಕೆಲಸ ಮಾಡಿದ್ದಾರೆ ಆರೋಪಿಗೆ ತಕ್ಕ ಶಿಕ್ಷೆ ಆಗ್ಬೇಕು, ಅಷ್ಟೇ ನನ್ನ ಮನವಿ, ಆಗ್ರಹ. ಇದಿಷ್ಟು ಲೋಕಸಭಾ ಕ್ಷೇತ್ರದ ಕೈ ಅಭ್ಯರ್ಥಿಯಾಗಿರುವಂತಹ ಶ್ರೇಯಸ್ ಪಟೇಲ್ ಅವರ ಮಾತು. ಕ್ಯಾಮರಾಮನ್ ಸಿದ್ದಪ್ಪಾಜಿ ಜೊತೆ ಸಂದೇಶ್, ನ್ಯೂಸ್ ಫಾಸ್ಟ್, ಹಾಸನ. ದೇವರಾಜೇಗೌಡರು ನಿನ್ನೆ ಆರೋಪ ಮಾಡೋದಕ್ಕಿಂತ ಮುಂಚಿತವಾಗಿಯೂ ಕೂಡ ಶ್ರೇಯಸ್ ಪಟೇಲ್ ಅವರ ವಿರುದ್ಧ ಆರೋಪವನ್ನು ಮಾಡಿದರು. ಅಂದರೆ ಈ CD ಕೇಸು ಬೆಳಕಿಗೆ ಬಂದ ಬೆನ್ನಿಗೆ, ಅಥವಾ ಈ ಅಶ್ಲೀಲ ವಿಡಿಯೋ ಕೇಸು ಬೆಳಕಿಗೆ ಬಂದ ಬೆನ್ನಿಗೆ ದೇವರಾಜೇಗೌಡರು ಈ ಆರೋಪವನ್ನು ಮಾಡಿದರು. ಅಂದರೆ ಕಾರ್ತಿಕ್ ಶ್ರೇಯಸ್ ಪಟೇಲ್ ಜೊತೆಗಿದ್ದಾರೆ. ಕಾರ್ತಿಕ್ ಶ್ರೇಯಸ್ ಪಟೇಲ್ನ ಫಿನಾನ್ಷಿಯಲ್ ವ್ಯವಹಾರಗಳೇನಿದ್ದಾವೆ, ಎಲೆಕ್ಷನ್ ಸಂದರ್ಭದಲ್ಲಿ ಆರ್ಥಿಕ ವ್ಯವಹಾರಗಳೇನಿದ್ದಾವೆ ಅದನ್ನು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಒಂದಿಷ್ಟು ಹೋಬಳಿಯಲ್ಲಿ ಕಾರ್ತಿಕ್ ಶ್ರೇಯಸ್ ಪಟೇಲ್ ಪರವಾಗಿ ಕೆಲಸ ಮಾಡಿದ್ದಾರೆ ಅನ್ನೋ ಆರೋಪವನ್ನು ಮಾಡಿದರು. ಜೊತೆಗೆ ನಿನ್ನೆ ಒಂದು ಆರೋಪ ಮಾಡಿದ ಯಾವುದು ಅಂತಂದರೆ, ಸಂತ್ರಸ್ತೆಯರನ್ನು ಭೇಟಿಯಾಗಿದ್ದಾರೆ. ಹಾಸನದ ಸ್ಕೈ ಅನ್ನುವಂಥ ಹೋಟೆಲಲ್ಲಿ ಸಂತ್ರಸ್ತೆಯರನ್ನು ಶ್ರೇಯಸ್ ಪಟೇಲ್ ಭೇಟಿಯಾಗಿದ್ದಾರೆ. ಆ CCTV ಚೆಕ್ ಮಾಡಿದರೆ ಗೊತ್ತಾಗುತ್ತೆ ಅನ್ನೋದು. ಮತ್ತು ಇನ್ನೊಂದು ಆರೋಪವನ್ನು ಮಾಡಿದ ಯಾವುದು ಅಂತಂದರೆ, ಪುಟ್ಟಿ ಅಲಿಯಾಸ್ ಪುಟ್ಟರಾಜು ಅನ್ನುವಂಥ ವ್ಯಕ್ತಿ, ಆತ ಮರ್ಡರ್ ಕೇಸ್ನಲ್ಲಿ ಕನ್ವಿಕ್ಷನ್ ಆದವನು, ಆತನ ಜೊತೆಗೆ ಶ್ರೇಯಸ್ ಪಟೇಲ್ ಸೇರಿಕೊಂಡು CD ವೈರಲ್ ಆಗೋದಕ್ಕೆ ಅಥವಾ ವಿಡಿಯೋ ವೈರಲ್ ಆಗೋದಕ್ಕೆ ಕಾರಣ ಆದರು ಅನ್ನೋ ಆರೋಪವನ್ನು ದೇವರಾಜೇಗೌಡರು ಮಾಡಿದರು. ಅದಕ್ಕೀಗ ಶ್ರೇಯಸ್ ಪಟೇಲ್ ಅವರು ಕೊಟ್ಟಿರುವಂಥ ಉತ್ತರವನ್ನು ನೀವು ಗಮನಿಸ್ತಾ ಇದ್ದೀರಿ. ನಾನು ಸ್ಕೈ ಹೋಟೆಲ್ಗೆ ಹೋಗದೆ ಬಹಳ ದಿನಗಳು ಕಳೆದು ಹೋಗಿದೆ, ಸಂತ್ರಸ್ತೆಯರು ಯಾರೂ ಕೂಡ ನನ್ನನ್ನು ಸಂಪರ್ಕಿಸಿಲ್ಲ, ನಾನು ಅವರನ್ನು ಭೇಟಿಯಾಗಿಲ್ಲ, CD ಕೇಸಿಗೂ ನನಗೂ ಯಾವ ಸಂಬಂಧನೂ ಇಲ್ಲ, ಕಾರ್ತಿಕ್ ಜೊತೆಗೆ ನನಗೆ ಸಂಪರ್ಕ ಕೂಡ ಇಲ್ಲ. ಎಲೆಕ್ಷನ್ ಪರ್ಪಸ್ಸಿಗೆ ಪ್ರಚಾರಕ್ಕೆ ಹೋದಾಗ ಎಲ್ಲೋ ಸಿಕ್ಕಾಗ ಮಾತನಾಡಿದ್ದೀನಿ ಬಿಟ್ಟರೆ, ಅಥವಾ ಸಿಕ್ಕಿದ್ದಾನೆ ಬಿಟ್ಟರೆ, ಅದನ್ನು ಬಿಟ್ಟು ನನಗೂ ಕಾರ್ತಿಕ್ಗೂ ಯಾವುದೇ ರೀತಿಯ ಪರಿಚಯ ಇಲ್ಲ ಅಂತ ಶ್ರೇಯಸ್ ಪಟೇಲ್ ಹೇಳ್ಕೊಳ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.